ಬೆಂಗಳೂರಿಗೆ ಕ್ಯಾರೆಟ್ ಅಂತೆ ಆಫೀಸ್ ಹತ್ರ ಬನ್ನಿ ಬರ್ಕೊಡ್ತೀನಿ ಹೋಗ್ನಂತೆ ಅಂತ ಹೇಳೋರು. ಇವತ್ತೇ ಲೋಡ್ ಆಗುತ್ತೆ ಅಂತಂದು ಹೇಳೋರೆ. ಎಲ್ಲರೂ ಮನೇಲಿ ಎಷ್ಟು ಅವಲಕ್ಕಿ ಮಾಡ್ಕೊಂಡು ತಿಂತಾರಲ್ಲ ಒಂದು 4-5 ಜನಕ್ಕೆ, ಅಷ್ಟು ಅವಲಕ್ಕಿಗೆ ಇಲ್ಲಿ ಒಂದು ಊರು ಪೂರ್ತಿ ಊಟ ಮಾಡ್ಬೋದು. ಇಷ್ಟೇ ಕೊಡೋದು ಇಷ್ಟೇ ಬಿಡು. ಹೋಲಿ ಹೋನಾ, ರೆಡಿನಾ? 32 ಅವರ್ ಹೊಡೆಯಕ್ಕೆ ಬೆಂಗಳೂರಿಗೆ ರೆಡಿ ಸ್ಟಡಿ ಗೋ. ಕನ್ನಡ ಘಾಟ್ ಎಲ್ಲ ಪಾಸ್ ಮಾಡಿ ಒಂದೇ ಸರಿ ಅರಿಶಿಣ ಕೊಡ್ತಾ ಇದೀನಿ, ಯಾಕಂದ್ರೆ ಸ್ವಲ್ಪ ಘಾಟಲ್ಲಿ ಓಡಿಸೋ ಅನುಭವ ಇಲ್ಲ ಅವ್ರಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೊಸ ವ್ಲಾಗ್ಗೆ ಸುಸ್ವಾಗತ. ಸ್ವಲ್ಪ ದಿನ ವಿಡಿಯೋ ಶೂಟ್ ಮಾಡಿಲ್ಲ. ಯಾಕಪ್ಪ, ಏನಪ್ಪ, ಏನು ಸಮಸ್ಯೆ ಅಂದರೆ ಹಿಂಗೆ ಇರ್ತಾವಲ್ಲ ಗುರು, ಪರ್ಸ್ನಲ್ಲು ಅದು ಇದು ಅಂತ. ಹಂಗಾಗಿ ಸ್ವಲ್ಪ ಅಲ್ಲಿಂದ ನಾನು ಜಮ್ಮುವಿಂದ ಬರಬೇಕಾದ್ರೆ ಲೋಡ್ಗೆ ಹೋಗಿದ್ದಷ್ಟೇ ವಿಡಿಯೋ ಶೂಟ್ ಮಾಡಿದ್ದು. ಅಲ್ಲಿಂದ ಬರಬೇಕಾದ್ರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನ್ ಸ್ಟಾಪಾಗಿ 2-3 ದಿನಕ್ಕೆ ಬಂದು ಖಾಲಿ ಮಾಡಿದ್ವಿ. ಶುಕ್ರವಾರ ಲೋಡ್ ಮಾಡಿದ್ದು, ಸೋಮವಾರ ಬಂದು ಖಾಲಿ ಮಾಡಿದ್ವಿ. ಆರಾಮಾಗಿ ಆಟ ಆಡ್ಕೊಂಡೆ ಬಂದ್ವಿ. ಮತ್ತು ಬರಬೇಕಾದ್ರೆ ಒಂದು ದಿನ ಪೂರ್ತಿ ಒಂದು ಡಾಬಾದಲ್ಲಿ ನಿಲ್ಲಿಸ್ಬಿಟ್ಟು ಚಿಕನ್ ಒಂದು 20 ಅವರು ಬಟ್ಟೆ ಎಲ್ಲ ಒಗ್ದಾಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಬಂದ್ವಿ ಅಲ್ಲಿಂದ. ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಇವಾಗ ಇಂದೋರಲ್ಲಿದ್ದೀವಿ, ಮಧ್ಯಪ್ರದೇಶಲ್ಲಿದ್ದೀವಿ. ಜಮ್ಮುವಿಂದ ಲೋಡ್ ಮಾಡ್ಕೊಂಡು ಇಂದೋರಿಗೆ ಬಂದಿದ್ವಿ. ಇಂದೋರ್ ಖಾಲಿ ಮಾಡಿ ಇಲ್ಲೇ ಆಲ್ಟ್ ಆಗಿದ್ವಿ. ನಿನ್ನೆ ಖಾಲಿ ಆಯ್ತು ಗಾಡಿ. ಇವಾಗ ಇಲ್ಲೇ ಎಲ್ಲ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ಎದ್ದು 11 ಗಂಟೆಗೆ ಫೋನ್ ಗೀನೆಲ್ಲ ಮಾಡಿದ್ದಕ್ಕೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಒಂದು ಲೋಡ್ ಕನ್ಫರ್ಮ್ ಆಗಿದೆ. ಎಲ್ಗಪ್ಪ ಅಂದರೆ ಬೆಂಗಳೂರಿಗೆ ಕ್ಯಾರೆಟ್ ಅಂತೆ ಆಫೀಸ್ ಹತ್ರ ಬನ್ನಿ ಬರ್ಕೊಡ್ತೀನಿ ಹೋಗ್ನಂತೆ ಅಂತ ಹೇಳೋರು. ಇವತ್ತೇ ಲೋಡ್ ಆಗುತ್ತೆ ಅಂತಂದು ಹೇಳೋರೆ. ಇನ್ನು ಆಫೀಸ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಪಿಕ್ಚರು ಏನು ಕತೆ ಅಂತ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೋಗೋಣ. ಇಲ್ಲಿಂದ ಕಂಟೈನರ್ ಬ್ಲಾಕ್ ಶೂಟ್ ಮಾಡ್ತೀನಿ ಡೈಲಿ. ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತಾವಲ್ಲ ಗುರು, ಬೀದಿ ಎಲ್ಲ ಎತ್ಕರು. ಹಂಗಾಗಿ ಡೈಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಅದೇ ಏನು ಹೇಳೋಣ ಗುರು, ಹೇಳೋಕ್ಕೆ ಅಂತ ಹೋದರೆ ಯಾವಂತ ಹೇಳೋದು. ಸಮಸ್ಯೆಗಳು ಭಾಳ ಇದ್ದಾವೆ. ಇವಾಗ ಹೋಗಿ ಟಿಫನ್ ಮಾಡಬೇಕು. ಇನ್ನು ಟಿಫನ್ ಕೂಡ ಮಾಡಿಲ್ಲ. ನಾವು ತಪ್ಪು ಮಾಡಿದ್ದೇನೆಂದ್ರೆ ಅಕ್ಕಿ ತೊಗೊಂಬರ್ಲಿಲ್ಲ ಟ್ರಿಪ್ಪು. ಇಲ್ಲಿ ಹೊಟ್ಟೆಗೆ ಊಟನೇ ಸೇರ್ತಾ ಇಲ್ಲ ನಮ್ಗೆ, ಹಂಗಾಗ್ಬಿಟ್ಟೈತೆ. ಹೋಟ್ಲಲ್ಲಿ ಹೋಗಿ ಇವಾಗ ಒಂದು ಇದು ತಿನ್ಕೊಂಬಂದ್ವಿ. ಏನು ಗುರು ಅದು? ಅವಲಕ್ಕಿ. ಗುರು ಸೀರಿಯಸ್ಸಾಗಿ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಎಲ್ಲರೂ ಮನೇಲಿ ಎಷ್ಟು ಅವಲಕ್ಕಿ ಮಾಡ್ಕೊಂಡು ತಿಂತಾರಲ್ಲ ಒಂದು 4-5 ಜನಕ್ಕೆ, ಅಷ್ಟು ಅವಲಕ್ಕಿಗೆ ಇಲ್ಲಿ ಒಂದು ಊರು ಪೂರ್ತಿ ಊಟ ಮಾಡ್ಬೋದು. ಇಷ್ಟೇ ಕೊಡೋದು ಇಷ್ಟೇ. ಅಲ್ಲಿ ಪಲಾರನ ಜಾಸ್ತಿ ಕೊಡೋದಿಲ್ಲಪ್ಪ ದೇವಸ್ಥಾನ, ಇದನ್ನ ಎಷ್ಟು ಕೊಡೋಲ್ಲ ಅಂತಾರೆ. ಬಟ್ ರೇಟು ಜಾಸ್ತಿ ತಗೊಳ್ಳಲ್ಲ ಬಿಡ್ರಿ, 15-20 ರೂಪಾಯಿ ಅಷ್ಟೇ ತಗೊಳ್ಳೋದು. ಬಟ್ ಜಾಸ್ತಿ ಕೊಡಬೇಕು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಕಡೆ ಒಂದೊಂದು ಥರ ನಡ್ಕೊಂಬಂದಿರ್ತದೆ. ಅವರು ರೂಲ್ಸ್ ಅದು, ಅಷ್ಟೇ ಕೊಡೋದು, ಅಷ್ಟೇ ತಿನ್ಕೊಂಡು ಬರ್ತಾ ಇರಬೇಕು. ನಾವು ಗೊತ್ತಲ್ಲ 2 ಬಡದು ಬಂದ್ವಿ ಅಷ್ಟೇ. ಬನ್ನಿ ಫಸ್ಟ್ ಇವಾಗ ಹೋಗೋಣ ಇಲ್ಲಿಂದ. ಸ್ನೇಹಿತರೆ, ಇದೊಂದು ಗಾಡಿ ನೋಡಿ, ಭಾರತ್ ಬೆಂಜು 10 ವೀಲು. ಹೆಂಗೆ ಸ್ಟ್ರಗಲ್ ಆಗ್ತೈತೆ ಅಂತ ಹತ್ತಕ್ಕೆ ನೋಡಿ. ಹೌಸಿಂಗ್ ಸಿಂಗಲ್ ಇರೋದ್ರಿಂದ ಸ್ವಲ್ಪ ಕಷ್ಟ. ಹಿಂದೆಗಡೆ 2 ಡಮ್ಮಿ ಟೈರ್ ಇರೋವು, ಅವು ತಿರ್ಗಲ್ಲ ಯಾವತ್ತು, ಹಂಗೆ ಇರ್ತವೆ. 2 ವೀಲ್ ಮಾತ್ರ ಟರ್ನ್ ಆಗೋದು, ತಿರ್ಗೋದು. ಹಂಗಾಗಿ ನೋಡಿ ಹಿಂದೆ ಮುಂದೆ ತೊಗೊಂಡು ಹತ್ತಿಸಿದ್ರು ಹತ್ತಾ ಇಲ್ಲ ನೋಡಿ. ಗಾಡಿ ಸ್ವಲ್ಪ ಮುಂದೆ ಬಿಟ್ಟಾಗ ಏನಾಗುತ್ತಪ್ಪ ಅಂದರೆ ಈ ಹೌಸಿಂಗ್ ಟೈರ್ ಏನಿದಾವೋ ಅವು ಗಾಳೀಲಿ ಹಾರಾಡ್ತವೆ. ಹಂಗಾಗಿ ನೋಡಿ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಇವಾಗ ನೋಡಿ ನೀವೇ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಹೆಂಗೆ ತಿರುಗ್ತಾವೆ ಟೈರು ಅಂತ ನೋಡಿ. ಟೈರ್ ಗಾಳೀಲಿ ಹೋಗಿ ತಿರುಗ್ತಾ ಇದ್ದಾವೆ, ಹಂಗಾಗಿ ಗಾಡಿ ಹತ್ತಾ ಇಲ್ಲ. ಸ್ವಲ್ಪ ಸ್ಟ್ರಗಲ್ ಇದ್ದಿದ್ದೆ ಇದು 10 ವೀಲ್ ಗಾಡಿಗಳಲ್ಲಿ. 10 ವೀಲು 12 ವೀಲು 14 ವೀಲು ಎಲ್ಲ ಇದೇ ಪ್ರಾಬ್ಲಮ್ಮೇ ಫೇಸ್ ಮಾಡಬೇಕು. 6 ವೀಲ್ ಬೆಸ್ಟು, ಇದ್ದಿದ್ರಾಗೆ ಆರಾಮಾಗಿ ಹತ್ತೋಗ್ಬಿಡ್ತವೆ. ಸೀದಾ ಜಾನೆ ಲೋಡ್ ಸೆಟ್ ಆಯಿತು. ಎಲ್ಗಪ್ಪ ಅಂದರೆ ಬೆಂಗಳೂರು ಹೊಸಕೋಟೆಗೆ. ಏನು ತುಂಬ್ತಾ ಇದೀವಿ ಅಂದರೆ ಏನು ಗುರು? ಕ್ಯಾರೆಟ್ ಲೋಡ್ ಮಾಡ್ತಾ ಇದೀವಿ ಇವತ್ತು ಇಂದೋರಿಂದ ಬೆಂಗಳೂರು ಹೊಸಕೋಟೆಗೆ. ನಮ್ಮ ಗಾಡಿದು ಎಲ್ಲ ಮಾಲ್ ತುಂಬಿಟ್ಟಿದ್ದೀವಿ ಗುರು ಅಲ್ಲ. ಕ್ಯಾರೆಟು, ಶುಂಠಿ, ತಿನ್ನೋದು ಏನೇನು, ದ್ರಾಕ್ಷಿ ಮತ್ತು ತೆಂಗಿನಕಾಯಿ ಆಗಾಡೆಗೆಲ್ಲ ತುಂಬಿದ್ದೀವಿ. ಎಲ್ಲ ತುಂಬಿಟ್ಟಿದ್ದೀವಿ ಅಂದ್ಕೊಳ್ರಿ. ಹಂಗೆ ಒಂಥರ ಚೆನ್ನಾಗಿರ್ತದೆ. ಕಚ್ಚಾ ಮಾಲ್ ಹೊಡೆಯೋದು 2 ದಿನಕ್ಕೆಲ್ಲ ಖಾಲಿ ಮಾಡಿ ಬಾಡಿಗೆ ಕೈಗೆ ಸಿಗುತ್ತೆ ನೋಡಿ. 32 ಅವರ್ ಇಲ್ಲಿಂದ ಟೈಮ್ ಕೊಟ್ಟಿದ್ದಾರೆ ನಮ್ಗೆ. ಇವಾಗ ಸಾಯಂಕಾಲ ಲೋಡ್ ಮಾಡಿಬಿಡ್ಸಿದ್ರೆ ಇವತ್ತು ನೈಟು, ನಾಳೆ ನೈಟ್ ಹೊಡೆದು ನಾಡ್ದು ಬೆಳಗಿನ ಜಾವ ಅಷ್ಟೊತ್ತಿಗೆ ಹೊಸಕೋಟೆ ರೀಚ್ ಆಗ್ತೀವಿ ಆರಾಮಾಗಿ. ಬೇಗ ಖಾಲಿ ಆಗಿಬಿಡುತ್ತೆ, ಬೇಗ ಬಾಡಿಗೆ ಸಿಗುತ್ತೆ. ಕಚ್ಚಾ ಮಾಲ್ ಹೊಡೆಯೋದು ಇದೊಂದು ಬೆನಿಫಿಟ್ಟು. ಯಾಕಂದರೆ ಗಾಡಿ ನಿಂತ್ಕೊಳ್ಳಲ್ಲ ಜಾಸ್ತಿ. ನಾವು ಸುಕ್ಕ ಮಾಲ್ ತುಂಗ ಒಂದು 5 ದಿನ ಆಯ್ತು ಬಂದು ಖಾಲಿ ಲೋಡ್ ಮಾಡಿ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನ ಆಯಿತು. 1,500 ಕಿಲೋಮೀಟ್ರ್ ಬಂದು ಖಾಲಿ ಮಾಡೋಕೆ 4 ದಿನ ಮಾಡಿದ್ದೀವಿ. ಟೆನ್ಷನ್ ಇರಲ್ಲ, ಏನಿರಲ್ಲ. ಇದಾದರೆ ಟೆನ್ಷನ್ ಇರುತ್ತೆ, ಬೇಗ ಹೋಗ್ಬೇಕನ್ನೋ ಛಲ ಇರುತ್ತೆ, ಹಠ ಇರುತ್ತೆ. ಖಾಲಿ ಮಾಡಿ ನೋಡೋಣ. ಹೊಸಕೋಟೆ ಖಾಲಿ ಮಾಡಿ ಅಲ್ಲಿಂದ ಟೊಮೊಟೊ ಆಗ್ತೈತೆ. ಆದರೂ ಒಂದು ಟ್ರಿಪ್ ಅಹಮದಾಬಾದ್ ಮಾಡೋಣ. ಭಾಳ ದಿನ ಆಯ್ತು ಅಹಮದಾಬಾದ್ಗೆ ಹೋಗಿ. ಟೊಮೊಟೊ ತುಂಬ್ಕೊಂಡು ಹೋಗಿ ಅಲ್ಲಿಂದ ಏನೋ ತುಂಬ್ಕೊಂಬಂದ್ರೆ ಆಗುತ್ತೆ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ.
ಇಲ್ಲೇ ATM ಇತ್ತು, ಅಣ್ಣ ಹೋಗಿ ATM ಅಲ್ಲಿ ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋಯ್ತು. ಬಂತು ಇವಾಗ. ಯಾಕಂದರೆ ದುಡ್ಡೆಲ್ಲ ಖಾಲಿ ಆಗಿದ್ದು ಗುರು, ದುಡ್ಡೇ ಇರಲಿಲ್ಲ ಖರ್ಚಿಗೆ, ಫುಲ್ಲು ಝೀರೋ ಆಗಿತ್ತು. ಬಂದ್ವಾ? ಎಷ್ಟು 5,000 ಬಿಡಿಸ್ಕೊಂಬಂದ? 5,000 ಬೆಂಗಳೂರಿಗೆ ಹೋಗೋವರೆಗೂ ಖರ್ಚಿಗೆ ಆಗ್ತವೆ. ಬನ್ನಿ ಹೋಗೋಣ, ಸಾಕು 5,000 ಏನು ಬೇಕಾದ್ರೂ ಮಾಡ್ಬೋದು. ನಾವು ಇವಾಗ ಎಲ್ಲಪ್ಪ ಬಂದು ನಿಂತಿದ್ದೀವಿ ಅಂದರೆ ಇದು ಸರ್ಕಾರಿ ಗೋಡನು, ಇಲ್ಲಿಗೆ ಲೋಡ್ಗೆ ಅಂತ ಬಂದಿದ್ವಿ. ಇಲ್ಲಿಗೆ ಬಂದ ಮೇಲೆ ಲೋಡ್ ಕ್ಯಾನ್ಸಲ್ ಆಯಿತು. ನಮ್ಮ ಅದೃಷ್ಟ ಸರಿ ಇಲ್ವೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ನಮಗೆ. ಏನು ಗುರು? ಫೋನ್ ಅವರು ನಂಬರ್ ಕೊಟ್ಟಿದ್ರು, ಫೋನ್ ಮಾಡಿದ್ವಿ. ಇದೇ ನಂಬರ್, ಅವ್ರ ನಂಬರ್ ಕೊಟ್ಟಿದ್ರಿ, ಚೀಟಿಲಿ ಬರೆದು ಹಿಂದೆಗಡೆ ಐತೆ. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಇವತ್ತು ಲೋಡ್ ಆಗಲ್ಲ, ಇನ್ನು 2-3 ದಿನ ಬಿಟ್ಟು ಲೋಡ್ ಮಾಡೋದೈತೆ, ಅದು ಇವತ್ತು ಆಗಲ್ಲ ಅಂದರು. ಹಂಗಾಗಿ ಆಫೀಸರ್ಗೆ ಫೋನ್ ಮಾಡಿದ್ದಕ್ಕೆ ವಾಪಸ್ ಬನ್ನಿ ಆಫೀಸ್ ಹತ್ರ, ಇಲ್ಲಿಂದ ಬೇರೆ ಕಡೆ ಕಳಿಸ್ತೀನಿ ಎಲ್ಲನ, ಇನ್ನೊಂದು ಹತ್ರ ಲೋಡಿಂಗ್ ಐತೆ. ಆ್ಯಕ್ಚುಲಿ ನಮಗೆ ಫಸ್ಟು ಅಲ್ಲೇ ಲೋಡ್ ಸೆಟ್ ಆಗಿದ್ದು, ಹೋಗೋ ರೋಡಲ್ಲೇ ಹೋಗಿ ಲೋಡ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದವರು. ಮತ್ತೆ ಇಲ್ಲೇ ಹತ್ರ ಐತಲ್ಲ ಬಿಡು, ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಆಮೇಲೆ. ಹಂಗಾಗಿ ಇಲ್ಲಿಗೆ ಬಂದಿದ್ದು. ಇದು ಬರೀ 6 ಕಿಲೋಮೀಟ್ರ್, ಅದು ಹೋಗೋದಾರೆ ಒಂದು 30 ಕಿಲೋಮೀಟ್ರ್ ಇತ್ತು. 12 ಕಿಲೋಮೀಟ್ರ್ ವೇಸ್ಟ್. ಅಲ್ಲಿಗೆ 3 ಲೀಟ್ರ್ ಡೀಸೆಲ್ ವೇಸ್ಟ್, ಅಲ್ಲಿಗೆ 300 ರೂಪಾಯಿ ದುಡ್ಡು ವೇಸ್ಟ್. ಲಾಭನಷ್ಟೇ ಆಗುತ್ತೆ ನೋಡ್ರಿ, ಅವೆಲ್ಲ ನಮ್ಗೆ ಲೆಕ್ಕನ ಸಿಗಲ್ಲ. 300 ರೂಪಾಯಿ ಎಲ್ಲೋಯ್ತು ಅಂತಂದು ಗೊತ್ತಾಗಲ್ಲ, ಹಂಗಾಗ್ಬಿಡ್ತದೆ. ಸಿಂಪಲ್ಲಾಗಿ ಸುಮ್ಮನೆ ಬಂದೋಯ್ದಕ್ಕೆ 300 ರೂಪಾಯಿ ಡೀಸೆಲ್ ವೇಸ್ಟ್ ಆಗುತ್ತೆ, ಎಲ್ಲೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಚಿಕ್ಕಪುಟ್ಟವಿದ್ದಾವೆ ಬಿಸ್ನೆಸ್ ಅಂದಮೇಲೆ. ಬನ್ನಿ ಇವಾಗ ಹೋಗಿ ಫಸ್ಟು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಇವತ್ತು ಎಷ್ಟೊತ್ತು ಲೋಡ್ ಮಾಡಿಸ್ತಾರೆ ಆಫೀಸರ್, ಒಳ್ಳೆ ಆಫೀಸರ್ ಸಿಕ್ಕವ್ರೆ, ಇಂದವ್ರು ಪರವಾಗಿಲ್ಲ. ಬರೀ ಕಚ್ಚಾ ಮಾಲ್ ತುಂಬದವ್ರು, ಬರೀ ಕ್ಯಾರೆಟೇ ಲೋಡ್ ಮಾಡಿಸೋದಂತೆ. ಇಲ್ಲೇ ಆಫೀಸ್ ಇರೋದು. ಬಂದ್ಬಿಟ್ಟು ಬಿಲ್ಟಿ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹೋಗೋಣ ಚೆಕ್ ಮಾಡಿಸ್ಕೊಂಡ್ವಿ. ಹಾಂ ಕರೆಕ್ಟಾಗೈತೆ, ಚೆಕ್ ಮಾಡಿದೆ, ಏರೆಲ್ಲ ಚೆಕ್ ಮಾಡಿಸ್ಕೊಂಡ್ವಿ ಗಾಡಿದು. ಅವಾಗ ಏರ್ ಚೆಕ್ ಮಾಡಿಸ್ತಾ ಇರಬೇಕು. ನಾವು ಇಡ್ಸೋದು ಬಂದು ಫ್ರಂಟ್ಗೆ 150, ಬ್ಯಾಕಿಗೆ 180. 10-20 ಟೈರ್ ಆಗಿರೋದ್ರಿಂದ ಜಾಸ್ತಿನೇ ಇಳಿಸ್ಬೇಕು ಸ್ವಲ್ಪ. ನಮಗೆಲ್ಲ ಟೋಲ್ಗಳಲ್ಲಿ ಒಂದು ಡೌಟ್ ಇರ್ತದೆ, ಈ ಥರ ವೈಡಾಗಿ ಅಂದರೆ ಅಗಲವಾಗಿ ಲೋಡ್ ಮಾಡ್ಕೊಂಡು ಹೋಗೋ ಗಾಡಿಗಳೆಲ್ಲ ಎಲ್ಲಿ ಹೋಗ್ತಾವಪ್ಪ ಅಂತ. ಪ್ರತಿಯೊಂದು ಟೋಲಲ್ಲೂ ಲಾಸ್ಟ್ ಲೈನಲ್ಲಿ ಒಂದು ಅಗಲವಾದ ಜಾಗ ಇರ್ತದೆ. ಅಂದರೆ ದೊಡ್ಡ ಹೆವಿ ಗುಡ್ಸು ಅಂದರೆ ವೈಡ್ ಆಗಿರೋ ಗಾಡಿಗಳಿಗೆ ಹೋಗಕ್ಕಂತಂದರೆ ಒಂದು ಲೈನ್ ಮಾಡಿರ್ತಾರೆ. ಇದು ಅದೇ ಲೈನ್ ನೋಡಿ ಎಷ್ಟು ಅಗಲ ಐತೆ. ಒಂದು ಲಾರಿ ಪಕ್ಕದಾಗ ಒಂದು ಕಾರ್ ಕೂಡ ಪಾಸ್ ಆಗುತ್ತೆ, ಅಷ್ಟಾಗಲೇ ಐತೆ ಜಾಗ ಇಲ್ಲಿ ರೋಡು. ಆ ಕಡೆ ಎಲ್ಲ ಪಾಸ್ ಆಗಲ್ಲ, ಆ ಕಡೆ ನಮ್ಮದು ಗಾಡಿ ಏನಿರುತ್ತೋ ಅದು ಮಾತ್ರ ಪಾಸ್ ಆಗೋಷ್ಟಿರುತ್ತೆ. ದೊಡ್ಡ ಗಾಡಿಗಳೆಲ್ಲ ಇಲ್ಲಿ ಪಾಸ್ ಆಗಬೇಕು. ಅಲ್ಲಿ ಏನು ಕಾಣ್ತಾ ಇತ್ತು ಅದೇ ಲೋಡಿಂಗ್ ಪಾಯಿಂಟು. ಗೂಗಲ್ ಮ್ಯಾಪಾಗಿ ನೋಡಿರಿ ಎಷ್ಟು ಕಿಲೋಮೀಟ್ರ್ ತೋರಿಸ್ತೈತಿ. ಇನ್ನು 8 ಕಿಲೋಮೀಟ್ರ್ ತೋರಿಸ್ತೈತೆ. U-ಟರ್ನಿಗೆ 4 ಕಿಲೋಮೀಟ್ರ್ ಹೋಗ್ಬೇಕಂತೆ. ಅದೇ ಹಿಂಗೆ ಹೋಗ್ಬಿಡಪ್ಪ ಸ್ವಲ್ಪ ದೂರ ಅಂತ ತೋರಿಸಿದ್ರೆ ಇನ್ನೂ ಬೆಸ್ಟ್ ಇರೋದು. ಹೆಂಗಾರು ಗೂಗಲ್ ಮ್ಯಾಪಾಗೆ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಮೆಚ್ಚಬೇಕು ಗೂಗಲ್ ಮ್ಯಾಪ್ನು ಅಲ್ವಾ? ಬನ್ನಿ ನಾವು ರಾಂಗ್ ಸೈಡೇ ಹೋಗೋಣ, ಏನೂ ಮಾಡೋಕ್ಕಾಗಲ್ಲ. ಗಾಡಿ ತೊಗೊಂಬಂದು ಇಲ್ಲಿ ಕೋಲ್ಡ್ ಸ್ಟೋರ್ ಹತ್ರ ಹಾಕಿದ್ದೀವಿ. ಇವಾಗ ಇಲ್ಲಿಂದನೇ ಲೋಡ್ ಆಗೋದು, ಅಲ್ಲೊಂದು ಗಾಡಿ ಲೋಡ್ ಆಗ್ತೈತೆ, ಅದಾದ್ಮೇಲೆ ಮಾಡ್ತಾರಂತೆ. ನಾವು ಇವಾಗ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಬನ್ನಿ. ಲೋಡ್ ಆದಮೇಲೆ ಒಂದು ಸರಿ ಹೋಗಿ ತಾಡ್ಪಾಲ್ ಹಗ್ಗ ಹಾಕ್ಕೊಂಡ್ರೆ ಆಯಿತು. ಇನ್ನು ತಾಡ್ಪಾಲ್ ಹಾಕಿರೋದು ಹಂಗೆ ಐತೆ, ಬಿಚ್ಚಿಲ್ಲ. ಹಿಂದೆಗಡೆ ಹಗ್ಗ ಹೊಡ್ಕೊಂಡು ಹೋಗ್ತಾರೆ ಅದಷ್ಟೇ. ಸ್ನೇಹಿತರೆ, ನಮ್ಮ ಅದೃಷ್ಟಕ್ಕೆ ಇಲ್ಲೇ ಡಾಬಾ ಐತೆ, ಗಾಡಿ ಇಲ್ಲೇ ಹಾಕಿರೋದು, ಕೋಲ್ಡ್ ಸ್ಟೋರ್ ಒಳಗೆ ಲೋಡ್ ಆಗ್ತೈತೆ. ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಬ್ರು. ಇಲ್ಲೇ ಜಾಗ ಹತ್ರನೇ, ಒಂದು 100 ಮೀಟ್ರ್ ಐತೆ ಅಷ್ಟೇ. ಬನ್ನಿ ಊಟ ಗೀಟ ಮಾಡ್ಕೊಂಡು ಬರೋಣ. ಯಾಕಂದರೆ ಬೆಳಗ್ಗೆ ತಿಂದಿರೋದೇನು ಗುರು? ಅವಲಕ್ಕಿ, ಹೊಟ್ಟೆ ತುಂಬಿಲ್ಲ, ಅದಕ್ಕಾಗಿ ಬನ್ನಿ ಹೋಗಿ ಬರೋಣ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಗಡೆ ಲೋಡ್ ಆಗಿದೆ. ಈ ಕಡೆ ಸೈಡು ಬಂದು ಇಲ್ಲಿ ಗಾಡಿ ಹಾಕಿದ್ದೀವಿ. ಇಲ್ಲೇ ಪಕ್ಕದಲ್ಲೇ ಕಾಟ ಇತ್ತು, ಪೇಮೆಂಟ್ ಎಲ್ಲ ಮಾಡಿಸಿ ಒಂದೇ ಸರಿ ಗಾಡಿ ನಿಲ್ಲಿಸಿದ್ದೀವಿ. ಇವಾಗ ಇಲ್ಲಿಂದ ಬಿಡಬೇಕಷ್ಟೇ. ಇವಾಗ ಟನ್ನೇಜ್ ಬಂದು 12 ಟನ್ ಕರೆಕ್ಟಾಗಿ ಬಂದಿದೆ. 12 ಟನ್ 20 kg, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಬರ್ತಾರೆ. ಇವಾಗ ಅವ್ರು ಬರೋವರೆಗೂ ಇಲ್ಲೋ ಒಂದು ಟೀ ಹಾಕ್ಕೊಂಡು ಕುತ್ಕೊಂಡು ವೆಯ್ಟ್ ಮಾಡೋಣ. ಅಲ್ಲಿ ಲೋಡಿಂಗ್ ಏನು ತೋರ್ಸೋಕೆ ಹೋಗಲಿಲ್ಲ, ಕೋಲ್ಡ್ ಸ್ಟೋರೇಜಲ್ಲಿ ಭಾರಿ ಸ್ಟ್ರಿಕ್ಟ್ ಇತ್ತು. ಹಂಗಾಗಿ ಬನ್ನಿ ಹೋಗಿ ಒಂದು ಟೀ ಕುಡ್ಕೊಂಡು ಒಂದೇ ಸರಿ ಗಾಡಿ ಎತ್ಕೊಂಡು ಹೋಗೋಣ. ಅವ್ರು ಬಂದು ಬಿಲ್ ಕೊಡ್ತಾರಂತೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ರೆಡಿ ಸ್ಟಡಿ ಗೋ. ಟೈಮ್ 32 ಅವರ್. ಇಲ್ಲಿಂದ ಬೆಂಗಳೂರಿಗೆ 1350-400 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಅಣ್ಣ ನೀರು ತರಕ್ಕೆ ಹೋದ್ರು, ಬರಲಿಲ್ಲ. ನೀರು ತೊಗೊಂಬಿಟ್ಟು ಕುಡ್ಕೊಂಡು ಹೋಯ್ತಾ ಇರೋದೆ. ಬರೋ ಇರಲಿಲ್ವಾ? ಬಿಡು ಹೋಲಿ ಹೋಗೋಣ. ರೆಡಿನಾ? 32 ಅವರ್ ಹೊಡೆಯೋಕೆ ಬೆಂಗಳೂರಿಗೆ. ರೆಡಿ ಸ್ಟಡಿ ಗೋ. 163 ಲೀಟ್ರ್ ಡೀಸೆಲ್ ಹಿಡಿಸ್ತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಫಸ್ಟು ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟವರು, ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಡ್ರೈವ್ ಮಾಡ್ಕೊಂಬಂದಿದ್ದು. ಇವಾಗ ಫಸ್ಟು MP ಬಾರ್ಡ್ರ್ ಪಾಸ್ ಮಾಡ್ತಾಯಿದ್ದೀವಿ. MP ಬಾರ್ಡ್ರ್ ಒಳಗೆ ಬಂದಿದ್ದೀವಿ. ಜಸ್ಟ್ ಅಲ್ಲಿಂದ 104 ಕಿಲೋಮೀಟ್ರ್ ಅಷ್ಟೇ, 0 ಮಾಡಿದೆ ನೋಡಿ. 104 ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ. ಮೈಲೇಜ್ ಬಂದು 4.9 ತೋರಿಸ್ತಾ ಇದೆ. 5 ಕಿಲೋಮೀಟ್ರ್ ಬರ್ತಾ ಇರುತ್ತೆ ಹೆಚ್ಚು ಕಡಿಮೆ. ಬನ್ನಿ ಹೋಗೋಣ. ಯಾಕೋ ಇದು ಲೈನ್ ಜಾಮ್ ಆದಂಗೆ ಆಯಿತು. ಹಿಂದೆ ತಗೊಂಡು ಆ ಕಡೆ ತಗೊಂಡ್ರೆ ಬೆಟ್ರು. ಭಾಳ ಹೊತ್ತಾಯ್ತು ನಿಂತ್ಕೊಂಡಿದ್ದು, ಮುಂದ್ಕೋಂಗಿಲ್ಲ. ಆ ಕಡೆ ನೋಡಿ ಗಾಡಿಗಳೇ ಇಲ್ಲ.
ಈ ಕಡೆನೂ ಗಾಡಿಗಳಿಲ್ಲ. ಟೋಟಲ್ ಆಗಿ 500 ರೂಪಾಯಿ ಖರ್ಚು ಬರುತ್ತೆ. 400 ರೂಪಾಯಿ RTO ಕೊಡಬೇಕು, 100 ರೂಪಾಯಿ ವೇಮೆಂಟ್ ಇರೋದು ಬಂದು 75 ರೂಪಾಯಿ ಇಲ್ಲ ಅಷ್ಟೇ, 80 ರೂಪಾಯಿ ಅಂತಾರೆ. 5 ರೂಪಾಯಿ ಚಿಲ್ಲರೆ ಕೇಳಿದ್ರೆ ರೋಗ್ ಹೊಡೆದು ಕಳಿಸ್ತಾರೆ. ಎಲ್ಲನೂ ಲೂಟಿ ಮಾಡೋದೇ ಗುರು ಬಾರ್ಡ್ಗಳ ಕೆಲಸ. ನಾನು ನಿನ್ನೆ ಅಲ್ಲಿ ಜಗಳ ಮಾಡಿದೆ. ಅದೂ 5 ರೂಪಾಯಿ ಚಿಲ್ಲರೆ ಕೊಡು ಅಂದಿದ್ದಕ್ಕೆ ಚಿಲ್ಲರೆ ಬೇಕಾ ನಿಮಗೆ ತಡಿ ಕೊಡ್ತೀನಿ ಅಂತ ಸುಮ್ಮನೆ ಜಗಳ ಮಾಡ್ದೆ. ಹಾಗಾಗಿ ನಾನು ಅದೇ ಬಂದುಬಿಟ್ಟೆ, 5 ರೂಪಾಯಿಗೋಸ್ಕರ ಯಾಕೆ ಸುಮ್ಮನೆ ಜಗಳ ಬಿಡು ಅಂತಂದು. ಏನು ಜಗಳ ಮಾಡ್ಕೊಂಡ್ರು ನಮ್ಮ ಪರವಾಗಿ ಏನೂ ಆಗೋಲ್ಲ. RTOಗಳೆಲ್ಲ ಗೌರ್ಮೆಂಟ್ ಪರವಾಗಿ ಇರ್ತಾರಲ್ಲ, ಹಂಗಾಗಿ ಅವ್ರೇನೋ ಜಗಳ ಆಗ್ತಾಯಿತ್ತು ಗುರು. ಡ್ರೈವರ್ಗಳೇ ಜಗಳ ಮಾಡ್ಕೊಂತವ್ರೆ. ಇದನ್ನು ತೋರಿಸಿ 500 ರೂಪಾಯಿ ಕೊಟ್ಟು ಬರಬೇಕು. ಇವೆಲ್ಲ ಗಾಡಿಗಳು ನೋಡಿ ಎಷ್ಟಿದಾವೆ ಅಂತ. ಈ RTOಗಳು ದೇವ್ರ ಹಾಡು ಹಾಕ್ಕೊಂಡು ಮಣ್ತಿನ ಕೆಲಸ ಮಾಡ್ತಾವ್ರಿ. MP ದೇವಸ್ಥಾನ ಕಟ್ಟಿ ದೇವ್ರ ಹಾಡು ಹಾಕ್ಕೊಂಡು ಇಷ್ಟು ಜನನ ಲೋಟಿಂಗ್ ಮಾಡ್ತಾವ್ರಿ. ಇಷ್ಟು ಜನನ ನಮ್ಮ ಗಾಡಿಗೆ 500 ಇಲ್ಲಿ ಎಂಟ್ರಿ. ಈ ದೊಡ್ಡ 14 ವೀಲ್ 16 ವೀಲ್ಗೆಲ್ಲ 1,500 2,000ವರೆಗೂ ಇರ್ತದೆ ಇಲ್ಲಿ. MP ಪಾಸ್ ಮಾಡ್ಕೊಂಡು ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ಬಂದ್ವಿ. ಮಹಾರಾಷ್ಟ್ರ ಬಾರ್ಡ್ರಿಗೂ MP ಬಾರ್ಡ್ರಿಗೂ ಹೆಚ್ಚು ಕಮ್ಮಿ 30 ಕಿಲೋಮೀಟರ್ ಡಿಫ್ರೆನ್ಸ್ ಐತಿ ರೋಡಲ್ಲಿ. ಮಿಡ್ಲಲ್ಲಿ ಒಂದು ಘಾಟ್ ಕೂಡ ಬರುತ್ತೆ. ಘಾಟೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸುಮಾರು ಗಾಡಿಗಳು ನಿಂತಿದ್ದಾವೆ ನೋಡಿ. ನಮ್ಮ ಮುಂದೆ VRL ಕರ್ನಾಟಕ ಪಾಸಿಂಗ್ ಗಾಡಿ. ಕಂಟೈನರ್ ಇರಬೇಕು, ಲೆಂತಿ ಕಂಟೈನರು, 18 ವೀಲ್ದು ಮೋಸ್ಟ್ಲಿ. ಮಳೆ ಬರ್ತಾಯಿದೆ ನಿಲ್ತೈತೆ, ಬರ್ತಾಯಿದೆ ನಿಲ್ತೈತೆ. ಒಂದು ವೈಫರ್ ಕಡ್ಡಿಗಳು ಬೇರೆ ಸ್ವಲ್ಪ ಹಾಳಾಗಿಬಿಟ್ಟಿದ್ದಾವೆ, ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಈ ಟ್ರಿಪ್ಪು ಇವಾಗ ನೆಕ್ಸ್ಟ್ ಟ್ರಿಪ್ ಹೋಗಿ ಸರ್ವಿಸಿಗೆ ಬಿಡಬೇಕು ಗಾಡಿ. ಅಂದರೆ 46,000 ಹೊಡೈತೆ, 50,000ಕ್ಕೆ ಸರ್ವಿಸಿಗೆ ಬಿಡಬೇಕು. ಇನ್ನೊಂದು ಟ್ರಿಪ್ ಆಗ್ಬೋದು ಅಷ್ಟೇ, ಅದಾದ್ಮೇಲೆ ಸರ್ವಿಸಿಗೆ ಬಿಡಬೇಕಷ್ಟೇ. ಇವಾಗ ಇಲ್ಲಿಂದ ಲೆಫ್ಟ್ ಹೊಡಿಬೇಕು. ಇಲ್ಲಿಂದ ಔರಂಗಾಬಾದ್ ರೋಡ್ಗೆ ಎತ್ಕೊತಾ ಇದ್ದೀನಿ. ದುಲಿಯಾ ಸಿಟಿ ಇದು. ಸ್ಟ್ರೈಟ್ ಹೋದರೆ ಬಾಂಬೆ ಹೋಗುತ್ತೆ, ನಾಸಿಕು ಪೂನಾ ಬಾಂಬೆ. ಇವಾಗ ಲೆಫ್ಟ್ ಹೊಡೆದು ಇಲ್ಲಿಂದ ಇದು ಕನ್ನಡ ಘಾಟ್ ಹತ್ಸೋವರೆಗೂ ಸ್ವಲ್ಪ ಕಷ್ಟ ಆಗೋರು. ರೋಡ್ ಸಿಂಗಲ್ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಬನ್ನಿ ನಿಧಾನಕ್ಕೆ ಹೋಗೋಣ. ಇದ್ರಾಗ ಇನ್ನೇನು ಮಾಡ್ತೀರಾ ಸ್ನೇಹಿತರೆ? ಟೈಮ್ ಬಂದು ನೋಡಿ 3:26 ಆಯಿತು. ಹರೀಶಣ್ಣ ಇಳಿದು ಟೀ ಕುಡಿಯೋಕೆ ಹೋಗೋರೆ. ಅವ್ರು ಇವಾಗ ಗಾಡಿ ತಗೊಂತಾರೆ. ಕನ್ನಡ ಘಾಟ್ ಎಲ್ಲ ಪಾಸ್ ಮಾಡಿ ಒಂದೇ ಸರಿ ಹರೀಶಣ್ಣ ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಘಾಟಲ್ಲಿ ಓಡಿಸೋ ಅನುಭವ ಇಲ್ಲ ಅವ್ರಿಗೆ. ಹಂಗಾಗಿ ಸ್ವಲ್ಪ ಹೈವೇಲಿ ಮಾತ್ರ ಕೊಡ್ತಾ ಇದ್ದೀನಿ ಗಾಡಿನ. ಸಿಂಗಲ್ ರೋಡ್ಗಳಾಗಲಿ ಘಾಟಲ್ಲಾಗಲಿ ಕೊಡ್ತಾ ಇಲ್ಲ ಜಾಸ್ತಿ ಅಷ್ಟೇ. ಬನ್ನಿ ಇವಾಗ ಇಲ್ಲಿಂದ ಇನ್ನೇನು ಫುಲ್ ಬೆಂಗಳೂರವರೆಗೂ ಹೈವೇನೆ. ಸ್ವಲ್ಪ ಫುಲ್ಲು ನಿದ್ದೆ. ಅದು ದುಲೆಯಿಂದ ಇಲ್ಲಿವರೆಗೂ ರೋಡ್ ಅಂತೂ ಕಿತ್ತೋಗ್ಬಿಟ್ಟೈತೆ, ಸರಿ ಇಲ್ಲ ರೋಡು. ಹಾಗಾಗಿ ಸ್ವಲ್ಪ ಮೈನೋವು. ಹೈವೇ ಆಗಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಇವಾಗ ಇಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಹೈವೇ ಬನ್ನಿ. ಒಂದು 4-5 ಅವರ್ ಓಡಿಸ್ಕೊಡ್ತಾರೆ ಹರೀಶಣ್ಣ. ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಗಾಡಿ ತಗೊಂಡ್ರೆ ಆಗುತ್ತೆ. ಎಲ್ರಿಗೂ ಗುಡ್ ನೈಟ್.